ನಮಸ್ಕಾರ ಸ್ನೇಹಿತರೆ, ಫ್ರಾಮ್ ಝೀರೋ ಟು ಇನ್ಫಿನಿಟಿಗೆ ನಿಮಗೆಲ್ಲ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ನಮ್ಮ ಮೆದುಳು ಹೇಗೆ ವಾಸ್ತವವನ್ನು ಫಿಲ್ಟರ್ ಮಾಡುತ್ತದೆ ಮತ್ತು ನಮಗೆ ಕೇವಲ ಒಂದು ಸಣ್ಣ ತುಣುಕನ್ನು ಮಾತ್ರ ತೋರಿಸುತ್ತದೆ ಎಂದು ತಿಳಿದುಕೊಂಡಿದ್ದೆವು. ಇದನ್ನು ಕೇಳಿದ ಮೇಲೆ ನನ್ನ ಮೆದುಳೇ ನನ್ನನ್ನು ವಂಚಿಸುತ್ತಿದೆ ಎಂದಾದರೆ ನಾನು ಈ ಪ್ರಪಂಚದಲ್ಲಿ ಯಾರನ್ನು ನಂಬಬೇಕು? ನಾನು ಕಾಣುತ್ತಿರುವ ಸುಂದರ ಸಂಬಂಧಗಳು, ಈ ಪ್ರಕೃತಿ ಅಷ್ಟೇ ಏಕೆ? ನನ್ನ ಅಸ್ತಿತ್ವವೇ ಸುಳ್ಳೇ ಎಂಬ ಒಂದು ಪ್ರಶ್ನೆ ಮೂಡುತ್ತದೆ. ಒಂದು ವೇಳೆ ನಾವು ನೋಡುತ್ತಿರುವ ಈ ಜಗತ್ತು ಕೇವಲ ನಮ್ಮ ಮೆದುಳೆಂಬ ಜೈವಿಕ ಸಾಫ್ಟ್ವೇರ್ ಸೃಷ್ಟಿಸಿದ ಒಂದು ಚಿತ್ರಣವಾಗಿದ್ದರೆ, ನಮ್ಮ ಕಣ್ಣಿಗೆ ಕಾಣದ, ಕಿವಿಗೆ ಕೇಳಿಸದ ಅಸಲಿ ಸತ್ಯದ ಆಳ ಎಷ್ಟಿರಬಹುದು? ಈ ಭ್ರಮೆಯ ಪರದೆಯ ಆಚೆಗಿನ ಶಾಶ್ವತ ಸತ್ಯಗಳನ್ನು ಗಮನಿಸುತ್ತಿರುವವರು ಯಾರಾದರೂ ಇರಬಹುದೇ ಎಂಬ ಪ್ರಶ್ನೆಗಳು ನಮ್ಮನ್ನು ಸಾಮಾನ್ಯವಾಗಿ ಕಾಡುತ್ತವೆ. ಬನ್ನಿ, ಇಂದು ಈ ಭ್ರಮೆಯ ಪರದೆಯನ್ನು ಸರಿಸಿ ವಿಜ್ಞಾನದ ತರ್ಕ ಮತ್ತು ಆಳಕ್ಕೆ ಇಳಿದು ವಾಸ್ತವದ ಅಸಲಿ ಮುಖವನ್ನು ಹುಡುಕೋಣ. ಅಧ್ಯಾಯ 1: ನಮ್ಮ ಕಣ್ಣಿಗೂ ವಿಜ್ಞಾನಕ್ಕೂ ಇರುವ ವ್ಯತ್ಯಾಸ. ಸ್ನೇಹಿತರೆ, ನಮ್ಮ ಮೆದುಳು ತೋರಿಸುವುದು ಸಬ್ಜೆಕ್ಟಿವ್ ರಿಯಾಲಿಟಿ ಅಥವಾ ವ್ಯಕ್ತಿನಿಷ್ಠ ವಾಸ್ತವ. ಅಂದರೆ ಇದು ಕೇವಲ ನಮಗೆ ಸಂಬಂಧಿಸಿದ್ದು. ಉದಾಹರಣೆಗೆ, ಒಂದು ಹಣ್ಣನ್ನು ನೋಡಿದಾಗ ನಮಗೆ ಅದು ಸಿಹಿ ಎನಿಸಬಹುದು, ಆದರೆ ಅದೇ ಹಣ್ಣು ಮತ್ತೊಬ್ಬರಿಗೆ ಹುಳಿ ಎನಿಸಿರಬಹುದು. ಇಲ್ಲಿ ಹಣ್ಣು ಒಂದೇ, ಆದರೆ ಇಬ್ಬರ ಮೆದುಳು ಅದನ್ನು ವಿಭಿನ್ನವಾಗಿ ವ್ಯಾಖ್ಯಾನಿಸುತ್ತಿದೆ. ಹಾಗಾದರೆ ನಾವು ಯಾರನ್ನು ನಂಬಬೇಕು? ವಿಜ್ಞಾನದ ಪ್ರಕಾರ ನೋಡುವುದಾದರೆ ವೈಯಕ್ತಿಕ ಅನಿಸಿಕೆಗಳಿಗಿಂತ ಗಣಿತ ಮತ್ತು ಮಾಪನಗಳೇ ಹೆಚ್ಚು ನಂಬಿಕಾರ್ಹ. ಏಕೆಂದರೆ ನಮ್ಮ ಮೆದುಳು ಅನುಭವಗಳನ್ನು ಬದಲಿಸಬಹುದು, ಆದರೆ ಅಂಕಿಅಂಶಗಳು ಎಂದಿಗೂ ಬದಲಾಗದ ಸತ್ಯದ ತಳಹದಿಯಾಗಿರುತ್ತವೆ. ನಮ್ಮ ಕಣ್ಣಿಗೆ ಗಾಳಿ ಕಾಣಿಸುವುದಿಲ್ಲ, ಆದರೆ ಬಾರೋಮೀಟರ್ ಗಾಳಿಯ ಒತ್ತಡವನ್ನು ಅಳೆಯಬಲ್ಲದು. ನಮ್ಮ ಕಣ್ಣಿಗೆ ವೈರಸ್ ಕಾಣಿಸುವುದಿಲ್ಲ, ಆದರೆ ಮೈಕ್ರೋಸ್ಕೋಪ್ ಅದನ್ನು ತೋರಿಸಬಲ್ಲದು. ಅಂದರೆ ನಮ್ಮ ಇಂದ್ರಿಯಗಳು ಸೋಲುವ ಕಡೆ ವಿಜ್ಞಾನದ ಉಪಕರಣಗಳು ಸತ್ಯವನ್ನು ಹೊರಹಾಕುತ್ತವೆ. ಆದರೆ ಈ ಉಪಕರಣಗಳು ನಮಗೆ ಮಾಹಿತಿಯನ್ನು ನೀಡುತ್ತವೆ ಹೊರತು ಆ ಮಾಹಿತಿಯ ಹಿಂದಿನ ಅನುಭವವನ್ನು ನೀಡುವುದಿಲ್ಲ. ಉದಾಹರಣೆಗೆ, ವಿಜ್ಞಾನವು ನಮಗೆ ಒಂದು ಗುಲಾಬಿ ಹೂವಿನ ಬಣ್ಣದ ತರಂಗಾಂತರ 700 ನ್ಯಾನೋಮೀಟರ್ ಎಂದು ನಿಖರವಾಗಿ ಹೇಳಬಲ್ಲದು. ಇದು ವಸ್ತುನಿಷ್ಠ ಸತ್ಯ. ಆದರೆ ಆ ಕೆಂಪು ಬಣ್ಣವನ್ನು ನೋಡಿದಾಗ ನಮ್ಮ ಮನಸ್ಸಿನಲ್ಲಿ ಉಂಟಾಗುವ ಆ ಭಾವನೆ ಅಥವಾ ಆ ಬಣ್ಣದ ಅಂದವನ್ನು ವಿಜ್ಞಾನ ಅಳೆಯಲು ಸಾಧ್ಯವಿಲ್ಲ. ಅದು ನಮ್ಮ ವ್ಯಕ್ತಿನಿಷ್ಠ ಅನುಭವವಾಗಿರುತ್ತದೆ. ಹಾಗಾದರೆ ನಾವು ಯಾರನ್ನು ನಂಬಬೇಕು? ಸತ್ಯ ಎಲ್ಲಿದೆ? ಮತ್ತು ಅದೇ ಪ್ರಶ್ನೆ ಮೂಡುತ್ತದೆ. ವಾಸ್ತವದಲ್ಲಿ ಸತ್ಯವು ಈ ಎರಡರ ನಡುವಿನ ಸಮತೋಲನದಲ್ಲಿದೆ. ವಿಜ್ಞಾನವು ನಮಗೆ ಈ ಪ್ರಪಂಚದ ನಿಯಮಗಳನ್ನು ಮತ್ತು ಒಂದು ನಿಖರವಾದ ಗಣಿತದ ನಕ್ಷೆಯನ್ನು ನೀಡುತ್ತದೆ. ನಾವು ಆ ನಕ್ಷೆಯನ್ನು ನಂಬಿ ದಾರಿ ಹುಡುಕಬೇಕು ನಿಜ, ಆದರೆ ಆ ಹಾದಿಯಲ್ಲಿ ಸಾಗುತ್ತಾ ಬದುಕಿನ ಸೌಂದರ್ಯವನ್ನು ಸವಿಯುವ ಪ್ರಯಾಣದ ಅನುಭವವನ್ನು ಮಾತ್ರ ನಮ್ಮ ಮೆದುಳಿನ ಅರಿವಿಗೆ ಬಿಡಬೇಕು. ಅಂತಿಮವಾಗಿ ಹೇಳಬೇಕೆಂದರೆ, ಯಾರನ್ನು ನಂಬಬೇಕು ಎನ್ನುವುದಕ್ಕಿಂತ ಮುಖ್ಯವಾಗಿ ನಮಗೆ ಸಿಗುತ್ತಿರುವ ಮಾಹಿತಿ ಯಾವ ಮೂಲದಿಂದ ಬರುತ್ತಿದೆ ಎಂದು ತಿಳಿಯುವುದು ಅಗತ್ಯ. ನಮ್ಮ ಇಂದ್ರಿಯಗಳು ನಮಗೆ ಈ ಜಗತ್ತಿನಲ್ಲಿ ಬದುಕುಳಿಯಲು ದಾರಿ ತೋರಿಸಿದರೆ, ವಿಜ್ಞಾನವು ನಮಗೆ ಸತ್ಯದ ಆಳವನ್ನು ಅರಿಯಲು ಒಂದು ಕಿಟಕಿಯನ್ನು ತೆರೆದುಕೊಡುತ್ತದೆ. ಅಂದರೆ ವಿಜ್ಞಾನವು ವಾಸ್ತವದ ಅಡಿಪಾಯವನ್ನು ತೋರಿಸಿದರೆ, ನಮ್ಮ ಮೆದುಳು ಅದಕ್ಕೆ ಬಣ್ಣ ಮತ್ತು ಅರ್ಥವನ್ನು ತುಂಬುತ್ತದೆ. ಅಧ್ಯಾಯ 2: ಕ್ವಾಂಟಮ್ ಜಗತ್ತು ಮತ್ತು ವೀಕ್ಷಕನ ಪ್ರಭಾವ. ಸ್ನೇಹಿತರೆ, ಭೌತಿಕ ವಿಜ್ಞಾನವು ಕೂಡ ಉತ್ತರಿಸಲಾಗದೇ ಇದ್ದಾಗ ನಾವು ವಿಜ್ಞಾನದ ಇನ್ನೂ ಆಳವನ್ನು ಇಳಿಯುತ್ತೇವೆ. ಅಲ್ಲಿಂದಲೇ ವಿಜ್ಞಾನದ ಅತ್ಯಂತ ರೋಚಕ ಮತ್ತು ನಿಗೂಢ ಭಾಗವಾದ ಕ್ವಾಂಟಮ್ ಜಗತ್ತು ಆರಂಭವಾಗುತ್ತದೆ. ಇಲ್ಲಿ ವಿಜ್ಞಾನವು ತರ್ಕವನ್ನು ಮೀರಿ ಮಾಂತ್ರಿಕತೆಯಂತೆ ಕಾಣಲು ಶುರುವಾಗುತ್ತದೆ. ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಅಬ್ಸರ್ವರ್ ಎಫೆಕ್ಟ್ ಎಂಬ ಒಂದು ಅದ್ಭುತ ಮತ್ತು ವಿಚಿತ್ರವಾದ ನಿಯಮವಿದೆ. ಸರಳವಾಗಿ ಹೇಳಬೇಕೆಂದರೆ, ಅಣುವಿನ ಒಳಗಿರುವ ಅತಿಸಣ್ಣ ಕಣಗಳು ನಾವು ಅವುಗಳನ್ನು ಗಮನಿಸದಿದ್ದಾಗ ಒಂದು ನಿರ್ದಿಷ್ಟ ಜಾಗದಲ್ಲಿ ಇರುವುದಿಲ್ಲ, ಬದಲಿಗೆ ಅವು ಸಾಧ್ಯತೆಗಳ ಅಲೆಯಂತೆ ಹರಡಿಕೊಂಡಿರುತ್ತವೆ. ಆದರೆ ಆಶ್ಚರ್ಯವೆಂದರೆ, ಒಬ್ಬ ಮನುಷ್ಯ ಅಥವಾ ಒಂದು ಉಪಕರಣ ಆ ಕಣವನ್ನು ಗಮನಿಸಿದ ತಕ್ಷಣ ಅದು ಅಲೆಯ ರೂಪವನ್ನು ಬಿಟ್ಟು ಒಂದು ನಿರ್ದಿಷ್ಟ ಜಾಗದಲ್ಲಿ ಕಣವಾಗಿ ಕಾಣಿಸಿಕೊಳ್ಳುತ್ತದೆ. ಇದರರ್ಥ ಬ್ರಹ್ಮಾಂಡವು ನಾವು ಅದನ್ನು ನೋಡದಿದ್ದಾಗ ಕೇವಲ ಸಾಧ್ಯತೆಗಳ ಸಾಗರ ಆಗಿರುತ್ತದೆ. ನಾವು ಅದನ್ನು ನೋಡಿದಾಗ ಮಾತ್ರ ಅದು ನಮಗಾಗಿ ಒಂದು ರೂಪವನ್ನು ಪಡೆದುಕೊಳ್ಳುತ್ತದೆ. ಖ್ಯಾತ ವಿಜ್ಞಾನಿ ಜಾನ್ ವೀಲರ್ ಹೇಳುವಂತೆ, ನಾವು ಕೇವಲ ಈ ಬ್ರಹ್ಮಾಂಡದ ನಾಟಕವನ್ನು ನೋಡಲು ಬಂದ ಪ್ರೇಕ್ಷಕರಲ್ಲ, ಬದಲಿಗೆ ನಾವೇ ಈ ಬ್ರಹ್ಮಾಂಡದ ಚಿತ್ರಕಥೆಯನ್ನು ಬರೆಯುತ್ತಿರುವ ಭಾಗಿದಾರರು. ಒಂದು ಕ್ಷಣ ಯೋಚಿಸಿ, ನೀವು ನೋಡದಿದ್ದಾಗ ನಿಮ್ಮ ಹಿಂದಿರುವ ಗೋಡೆ ಅಥವಾ ಆಕಾಶ ಅಸ್ತಿತ್ವದಲ್ಲಿದೆಯೇ? ಅಥವಾ ನೀವು ತಿರುಗಿ ನೋಡಿದ ತಕ್ಷಣ ನಿಮ್ಮ ಮೆದುಳು ಮತ್ತು ಪ್ರಜ್ಞೆ ಸೇರಿ ಆ ವಾಸ್ತವವನ್ನು ಸೃಷ್ಟಿಸುತ್ತಿವೆಯೇ? ಈ ಹಂತದಲ್ಲಿ ನಾವು ನಂಬಬೇಕಾದದ್ದು ನಮ್ಮ ಇಂದ್ರಿಯಗಳನ್ನಲ್ಲ ಅಥವಾ ಕೇವಲ ಯಂತ್ರಗಳನ್ನಲ್ಲ, ಬದಲಿಗೆ ನಮ್ಮ ಪ್ರಜ್ಞೆ ಮತ್ತು ಈ ಬ್ರಹ್ಮಾಂಡದ ನಡುವೆ ಇರುವ ಆ ನಿಗೂಢ ಸಂಬಂಧವನ್ನು.
ನಾವು ಯಾವುದರ ಮೇಲೆ ಗಮನ ಹರಿಸುತ್ತೇವೆಯೋ ಅದೇ ನಮ್ಮ ಪಾಲಿನ ಸತ್ಯವಾಗಿ ಬದಲಾಗುತ್ತದೆ. ಅದಕ್ಕಾಗಿಯೇ ವಾಸ್ತವ ಎನ್ನುವುದು ಹೊರಗಿನ ವಸ್ತುವಲ್ಲ, ಅದು ನಮ್ಮ ಒಳಗಿನಿಂದಲೇ ಹುಟ್ಟುವ ಒಂದು ಅನುಭವ ಆಗಿರಬಹುದು. ಅಧ್ಯಾಯ 3 ಪ್ರಜ್ಞೆ ಎಂಬ ಮರೆಯಾಗದ ಮಹಾಸತ್ಯ. ನಾವು ಯಾವುದರ ಮೇಲೆ ಗಮನ ಹರಿಸುತ್ತೇವೆಯೋ ಅದೇ ನಮ್ಮ ಪಾಲಿನ ಸತ್ಯವಾಗಿ ಬದಲಾಗುತ್ತದೆ. ಆದರೆ ಈ ಬ್ರಹ್ಮಾಂಡದ ಕಣಗಳನ್ನು ಗಮನಿಸುತ್ತಾ ಈ ಇಡೀ ನಾಟಕಕ್ಕೆ ಸಾಕ್ಷಿಯಾಗಿರುವ ಆ ವೀಕ್ಷಕ ಯಾರು ಎಂಬ ಪ್ರಶ್ನೆ ಕಾಡುವುದು ಸಹಜ. ಇಲ್ಲಿಯೇ ಬದುಕಿನ ಅತಿದೊಡ್ಡ ರಹಸ್ಯ ಅಡಗಿದೆ. ನಮ್ಮ ಸುತ್ತಲಿನ ಪ್ರಕೃತಿ, ನಾವು ಸ್ಪರ್ಶಿಸುವ ವಸ್ತುಗಳು, ಅಷ್ಟೇ ಏಕೆ ನಮ್ಮ ಮಿದುಳೇ ಸೃಷ್ಟಿಸುವ ಈ ಲೋಕ ಒಂದು ಅದ್ಭುತವಾದ ಭ್ರಮೆಯೆಂದು ಅಂದುಕೊಂಡರೂ ಈ ಎಲ್ಲವನ್ನೂ ಅನುಭವಿಸುತ್ತಿರುವ ಆ ಅರಿವು ಸುಳ್ಳಾಗಲು ಸಾಧ್ಯವೇ? ಹಾಗಾದರೆ ಈ ಬದಲಾಗುವ ಜಗತ್ತಿನಲ್ಲಿ ನಾವು ನಂಬಲೇಬೇಕಾದ ಒಂದು ಅಂತಿಮ ಸತ್ಯ ಯಾವುದಿರಬಹುದೆಂದು ಯೋಚಿಸಿದಾಗ 17ನೇ ಶತಮಾನದ ದಾರ್ಶನಿಕ ರೆನೆ ಡೆಕಾರ್ಟೆ ಇದಕ್ಕೆ ಐ ಥಿಂಕ್ ದೇರ್ಫೋರ್ ಐ ಆಮ್, ಅಂದರೆ ನಾನು ಯೋಚಿಸುತ್ತಿದ್ದೇನೆ ಆದ್ದರಿಂದ ನಾನಿದ್ದೇನೆ ಎಂಬ ಉತ್ತರ ನೀಡಿದ್ದು ನೆನಪಿಗೆ ಬರುತ್ತದೆ. ಇದರ ಅರ್ಥವೇನೆಂದರೆ ನಮ್ಮ ಕಣ್ಣುಗಳು ನಮ್ಮನ್ನು ವಂಚಿಸಿ ಬೇರೆಯದೇ ಲೋಕವನ್ನು ತೋರಿಸಬಹುದು, ನಮ್ಮ ಕಿವಿಗಳು ಎಷ್ಟೋ ಶಬ್ದಗಳನ್ನು ಮರೆಮಾಚಬಹುದು. ಆದರೆ ನನಗೆ ಈ ಅನುಭವವಾಗುತ್ತಿದೆ ಎಂದು ಯೋಚಿಸುತ್ತಿರುವ ನಮ್ಮೊಳಗಿನ ಆ ಅರಿವು ಅಥವಾ ಪ್ರಜ್ಞೆಯನ್ನು ಮಾತ್ರ ಯಾರೂ ಸುಳ್ಳು ಮಾಡಲು ಸಾಧ್ಯವಿಲ್ಲ. ನಾವು ಸುಳ್ಳನ್ನು ಅನುಭವಿಸಬೇಕಾದರೂ ಅಲ್ಲಿ ಆ ಅನುಭವವನ್ನು ಪಡೆಯಲು ನಮ್ಮ ಪ್ರಜ್ಞೆ ಇರಲೇಬೇಕು. ಇದನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ಒಂದು ಚಿತ್ರಮಂದಿರದ ಸಿನೆಮಾ ಊಹಿಸಿ. ಅಲ್ಲಿ ಬೆಂಕಿ ಉರಿಯುವುದು, ಮಳೆ ಸುರಿಯುವುದು, ರಕ್ತಪಾತವಾಗುವುದು ಪರದೆಯ ಮೇಲೆ ಮೂಡುತ್ತದೆ. ಇವೆಲ್ಲವೂ ಕೇವಲ ಬೆಳಕಿನ ಆಟ ಅಥವಾ ಭ್ರಮೆ ಆಗಿರುತ್ತದೆ. ಆದರೆ ಆ ಬಿಳಿ ಪರದೆ ಮಾತ್ರ ಸತ್ಯ. ತೆರೆಯ ಮೇಲೆ ಬೆಂಕಿ ಬಂದಾಗ ಪರದೆ ಸುಡುವುದಿಲ್ಲ, ಮಳೆ ಬಂದಾಗ ಪರದೆ ಒದ್ದೆಯಾಗುವುದಿಲ್ಲ. ದೃಶ್ಯಗಳು ಎಷ್ಟೇ ಭಯಾನಕವಾಗಿದ್ದರೂ ಪರದೆ ಮಾತ್ರ ಅಚಲ ಮತ್ತು ಶುದ್ಧವಾಗಿರುತ್ತದೆ. ಹಾಗೆಯೇ ನಮ್ಮ ಮಿದುಳು ಸೃಷ್ಟಿಸುವ ನೋವು, ನಲಿವು, ಆತಂಕಗಳು ಬದಲಾಗುವ ಸಿನೆಮಾದಂತೆ. ಆದರೆ ಇವೆಲ್ಲವನ್ನೂ ಗಮನಿಸುತ್ತಿರುವ ನಮ್ಮೊಳಗಿನ ಆ ಸಾಕ್ಷಿ ಪ್ರಜ್ಞೆಯು ಬಿಳಿ ಪರದೆಯಂತೆ ಎಂದಿಗೂ ಬದಲಾಗುವುದಿಲ್ಲ. ನಮ್ಮ ಮಿದುಳು ಎಷ್ಟೇ ಕಥೆಗಳನ್ನು ಹೆಣೆದರೂ ಆ ಕಥೆಯನ್ನು ಕೇಳಿಸಿಕೊಳ್ಳುತ್ತಿರುವ ನಾವು ಮಾತ್ರ ಸತ್ಯ. ಆದ್ದರಿಂದ ಹೊರಗಿನ ಜಗತ್ತು ತೋರುವ ಭ್ರಮೆಗಿಂತ ನಮ್ಮೊಳಗಿನ ಈ ಬದಲಾಗದ ಶುದ್ಧ ಅರಿವಿನ ಮೇಲೆ ನಂಬಿಕೆ ಇಡೋಣ. ಈ ಸತ್ಯವನ್ನು ಅರಿತುಕೊಂಡ ಕ್ಷಣವೇ ನಮ್ಮ ಬದುಕು ನೋಡುವ ದೃಷ್ಟಿಕೋನವೇ ಬದಲಾಗುತ್ತದೆ. ಅಧ್ಯಾಯ 4 ನಿಮ್ಮ ಜಗತ್ತನ್ನು ನೀವೇ ಸೃಷ್ಟಿಸಿ. ಸ್ನೇಹಿತರೆ, ನಮ್ಮ ಮಿದುಳು ಸುಳ್ಳು ಹೇಳುತ್ತದೆ, ನಮ್ಮ ಇಂದ್ರಿಯಗಳು ವಂಚಿಸುತ್ತವೆ, ವಿಜ್ಞಾನಕ್ಕೂ ಮಿತಿಯಿದೆ ಎಂದಾದರೆ ಇನ್ನು ಮುಂದೆ ನಾನು ಹೇಗೆ ಬದುಕಬೇಕೆಂಬ ಪ್ರಶ್ನೆ ಮೂಡುವುದು ಸಹಜ. ಈ ಕಠೋರ ಸತ್ಯದಲ್ಲೇ ಬದುಕಿನ ಅತಿದೊಡ್ಡ ರಹಸ್ಯ ಅಡಗಿದೆ. ನಮ್ಮ ಮಿದುಳು ವಾಸ್ತವವನ್ನು ಕೇವಲ ತೋರಿಸುವುದಿಲ್ಲ, ಅದು ವಾಸ್ತವವನ್ನು ನಿರ್ಮಿಸುತ್ತದೆ. ಇದರ ಅರ್ಥವೇನೆಂದರೆ ನಮ್ಮ ಜಗತ್ತು ಹೇಗಿರಬೇಕು ಎಂದು ತೀರ್ಮಾನಿಸುವ ಶಕ್ತಿ ಬೇರೆ ಯಾರಿಗೂ ಇಲ್ಲ, ಅದು ಕೇವಲ ನಮ್ಮ ಕೈಯಲ್ಲಿದೆ. ಈ ಜ್ಞಾನದಿಂದ ನಮ್ಮ ಬದುಕನ್ನು ಬದಲಿಸಿಕೊಳ್ಳಲು ನಾವು ಮೊದಲಿಗೆ ನಾವು ಸೃಷ್ಟಿಸಿಕೊಂಡ ನಮ್ಮ ಹಳೆಯ ಫಿಲ್ಟರ್ಗಳನ್ನು ಕಿತ್ತೆಸೆಯಬೇಕು. ನಾವು ಯಾವುದನ್ನಾದರೂ ದ್ವೇಷಿಸಿದಾಗ ಅಥವಾ ಭಯಪಟ್ಟಾಗ ಅದು ಅಂತಿಮ ಸತ್ಯವಾಗಿರುವುದಿಲ್ಲ. ಬದಲಿಗೆ ನಮ್ಮ ಮಿದುಳು ಹಳೆಯ ಕೆಟ್ಟ ಅನುಭವಗಳ ಆಧಾರದ ಮೇಲೆ ಸೃಷ್ಟಿಸಿದ ಒಂದು ಸೀಮಿತ ದೃಷ್ಟಿಕೋನವಷ್ಟೇ ಆಗಿರುತ್ತದೆ. ನನಗೆ ಎಲ್ಲವೂ ಗೊತ್ತು ಎಂಬ ಅಹಂಕಾರ ಬಿಟ್ಟು ಮಗುವಿನಂತೆ ಕುತೂಹಲದಿಂದ ಜಗತ್ತನ್ನು ನೋಡಲು ಶುರುಮಾಡಿದಾಗ ಮಾತ್ರ ನಮ್ಮ ಮಿದುಳು ನಮಗೆ ಹೊಸ ಸಾಧ್ಯತೆಗಳನ್ನು ತೋರಿಸಲು ಆರಂಭಿಸುತ್ತದೆ. ಜೀವನದಲ್ಲಿ ಅತೀವ ಭಯ, ನೋವು ಅಥವಾ ಸೋಲು ಎದುರಾದಾಗ ಸ್ವಲ್ಪ ಸಮಾಧಾನದಿಂದ ಯೋಚಿಸುವುದನ್ನು ಕಲಿಯಬೇಕು. ಅಂತಹ ಸಂಕಟದ ಸಮಯದಲ್ಲಿ ಇದು ಕೇವಲ ನನ್ನ ಮಿದುಳು ಸೃಷ್ಟಿಸುತ್ತಿರುವ ಒಂದು ಎಡಿಟೆಡ್ ಕಥೆ ಅಷ್ಟೇ, ಅಸಲಿ ಸತ್ಯ ಈ ನೋವಿಗಿಂತ ಬಹಳ ವಿಶಾಲವಾಗಿದೆ ಎಂದು ನಮಗೆ ನಾವೇ ಹೇಳಿಕೊಳ್ಳಬೇಕು. ಈ ಒಂದು ಪುಟ್ಟ ಆಲೋಚನೆ ನಮ್ಮ ಮಿದುಳಿನ ಒತ್ತಡವನ್ನು ತಕ್ಷಣವೇ ಕಡಿಮೆ ಮಾಡುವ ಮ್ಯಾಜಿಕ್ ಮಾಡಬಲ್ಲದು. ನಮ್ಮ ಜಗತ್ತಿನ ಕಲೆಗಾರರು ನಾವೇ. ನಾವು ಏನನ್ನು ಗಾಢವಾಗಿ ನಂಬುತ್ತೀವೋ ನಮ್ಮ ಮಿದುಳು ಅಂತಹ ಮಾಹಿತಿಯನ್ನು ಮಾತ್ರ ಫಿಲ್ಟರ್ ಮಾಡಿ ನಮಗೆ ತೋರಿಸುತ್ತದೆ. ನಾವು ಸಕಾರಾತ್ಮಕತೆಯನ್ನು ಹುಡುಕಲು ನಿರ್ಧರಿಸಿದರೆ ಈ ಭ್ರಮೆಯ ಲೋಕದಲ್ಲೂ ನಮಗೆ ಅದ್ಭುತ ಅವಕಾಶಗಳು ಕಾಣಿಸುತ್ತವೆ. ನಾವು ಹೊರಗಿನ ಜಗತ್ತನ್ನು ಬದಲಿಸಬೇಕಿಲ್ಲ, ನಮ್ಮ ಮಿದುಳಿನ ಫಿಲ್ಟರ್ ಬದಲಿಸಿದರೆ ಸಾಕು, ನಾವು ಬದುಕುವ ಜಗತ್ತೇ ಅದ್ಭುತವಾಗಿ ಬದಲಾಗುತ್ತದೆ. ಸ್ನೇಹಿತರೆ, ಅಂತಿಮವಾಗಿ ಹೇಳುವುದಾದರೆ ಮೆದುಳು ಸುಳ್ಳು ಹೇಳುವುದು ನಮ್ಮನ್ನು ದಾರಿ ತಪ್ಪಿಸಲು ಅಲ್ಲ, ನಮ್ಮನ್ನು ಕಾಪಾಡಲು. ನಾವು ವಿಜ್ಞಾನದ ತರ್ಕವನ್ನು, ನಮ್ಮೊಳಗಿನ ಅಚಲವಾದ ಪ್ರಜ್ಞೆಯನ್ನು ಮತ್ತು ನಾವು ಸೃಷ್ಟಿಸಬಹುದಾದ ಸುಂದರ ಸಾಧ್ಯತೆಗಳನ್ನು ನಂಬಬೇಕು. ಈ ಬ್ರಹ್ಮಾಂಡವು ಒಂದು ನಿಗೂಢ ಸಾಗರವಿದ್ದಂತೆ. ನಾವು ಕೇವಲ ಅದರ ಅಲೆಗಳನ್ನು ನೋಡುತ್ತಿದ್ದೇವೆ, ಆದರೆ ಆ ಅಲೆಗಳ ಕೆಳಗೆ ಅದ್ಭುತವಾದ ವಿಶಾಲವಾದ ಪ್ರಪಂಚವೇ ಇದೆ. ಈ ವಿಶಾಲವಾದ ಪ್ರಪಂಚವನ್ನು ಅನ್ವೇಷಿಸುವ ನಮ್ಮ ಈ ಪಯಣ ಮುಂದುವರಿಯುತ್ತದೆ. ಬದುಕು ಬದಲಾಯಿಸುವ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿಯಲು
ನಮ್ಮೊಂದಿಗೆ ಈ ರೋಚಕ ಪ್ರಯಾಣದಲ್ಲಿ ಜೊತೆಯಿರಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಬ್ರಹ್ಮಾಂಡದ ಈ ಅನಂತ ಪ್ರಯಾಣಕ್ಕೆ ಫ್ರಮ್ ಝೀರೋ ಟು ಇನ್ಫಿನಿಟಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.